ಕುಮಾರಸ್ವಾಮಿಯವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ನಾನು ನಿಜ ನಾನು ಮಾಡಿದ್ದು ನಿಜ, ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದು ನಿಜ, ಎಲ್ಲವನ್ನೂ ಹೇಳಿದ್ದಾರೆ. ಹಾಗಂದ್ಬಿಟ್ಟು ಕುಮಾರಸ್ವಾಮಿ ಮಾಡಿದ್ದು ನಾವು ಅದನ್ನೇ ಮಾಡಿ, ಇದು ಯಾವ್ದು ನಮ್ದು ಯಾವುದು ಅಲ್ರಿ. ಪುಣ್ಯಾತ್ಮರು ಈ ರಾಜ್ಯವನ್ನು ದೊಡ್ಡ ದೊಡ್ಡ ಮನುಷ್ಯರುಗಳು ಬಿಟ್ಟೋಗಿದ್ದಾರೆ. ಆದರೂ ನಾವ್ಯಾರು, ನೀವ್ಯಾರು, ನಾವು ಯಾರೂ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಇದನ್ನು ನಿಮ್ಮಿಬ್ಬರ ಒಂದು ಕೆಸರಚಾಟದಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿ ದಯವಿಟ್ಟು ಈ ಒಂದು ಯೋಜನೆ ಏನು ಮಾಡಬೇಕು ಅಂತ ಇದ್ರಿ. ಟೌನ್ಶಿಪ್ಪು ಬೇಜಾನ್ ಟೌನ್ಶಿಪ್ಗಳನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕೋ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಇನ್ನೂ ಎಲ್ಲಾದರೂ ಒಂದು ಕಡೆ ಎಲ್ಲಿಗೆ ಟೌನ್ಶಿಪ್ ಮಾಡ್ಬೋದು ಅಲ್ಲಿ ಮಾಡಿದ್ರೆ ಜನನೂ ನೆಮ್ಮದಿಯಾಗಿರ್ತಾರೆ, ನಿಮ್ಗೆ ಗದ್ದಲಾನುಸಾರ ಕಡಿಮೆ ಆಯ್ತದೆ, ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ನಿಮಗೂ ಕೂಡ ಎಲ್ಲ ಒಂದು ಕಡೆ ಟೈಮ್ ಸಿಗ್ತದೆ. ಕುಮಾರಸ್ವಾಮಿ ಅವರೇನೋ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವೇನೋ ಮಾಡೋದಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ, ಅವ್ರು ಕೇಂದ್ರದ ಮಂತ್ರಿಗಳು, ನಿಮ್ಮಿಬ್ಬರು ಇದನ್ನು ಇದು ಮಾಡೋಕ್ಕೆ ಹೋಗಬೇಡಿ. ಆದರೆ ಕುಮಾರಸ್ವಾಮಿಯವ್ರು ಹೇಳ್ತಕ್ಕಂಥ ಅದರಲ್ಲಿ ಅರ್ಥ ಇದೆ. ನಾನು ಎಡವಟ್ಟು ಮಾಡೋಕ್ಕೆ ಹೋಗಿದ್ದೆ, ಅದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ಒಂದು ಕಡೆ ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಇವಾಗ ಮತ್ತೆ ನೀವು ಅದು ಮಾಡೋದು ಬೇಡ ಅನ್ನೋ ಅವರ ಮನವಿ ಏನಿದೆ ಇದು ನಿಜವಾಗ್ಲೂ ಸರಿ ಇದೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸ್ಪಂದನೆ ಮಾಡಿ ತೀರ್ಮಾನವನ್ನು ಮಾಡಿದ್ರೆ ಅವ್ರಿಗೂ ಕೂಡ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ. ಒಂದು ಈಗಾಗಲೇ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು SIT ಕೊಟ್ಟಿದ್ದಾರೆ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಪಾಪದ ಕೆಲಸ ಮಾಡಿದ್ರೆ ಅವ್ರಿಗಿನ್ನ ಪಾಪಿಗಳು ಇನ್ನೊಂದಿಲ್ಲ. ಯಾರು ಕ್ಷಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮನ ಒಂದು ಹೆಸರನ್ನು ಹೇಳ್ಕೊಂಡು ಯಾರಾದರೂ ಅಪಚಾರ ಮಾಡಿದ್ರೆ ಅವನಿಗೆ ತಕ್ಷಣದಲ್ಲೇ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ರಾಮನೇ ಸೃಷ್ಟಿ ಮಾಡ್ತಾರೆ. ಕುಮಾರಸ್ವಾಮಿಯವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ನಾನು ನಿಜ ನಾನು ಮಾಡಿದ್ದು ನಿಜ, ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದು ನಿಜ, ಎಲ್ಲವನ್ನೂ ಹೇಳಿದ್ದಾರೆ. ಹಾಗಂದ್ಬಿಟ್ಟು ಕುಮಾರಸ್ವಾಮಿ ಮಾಡಿದ್ದು ನಾವು ಅದನ್ನೇ ಮಾಡಿ, ಇದು ಯಾವ್ದು ನಮ್ದು ಯಾವುದು ಅಲ್ರಿ. ಪುಣ್ಯಾತ್ಮರು ಈ ರಾಜ್ಯವನ್ನು ದೊಡ್ಡ ದೊಡ್ಡ ಮನುಷ್ಯರುಗಳು ಬಿಟ್ಟೋಗಿದ್ದಾರೆ. ಆದರೂ ನಾವ್ಯಾರು, ನೀವ್ಯಾರು, ನಾವು ಯಾರೂ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಇದನ್ನು ನಿಮ್ಮಿಬ್ಬರ ಒಂದು ಕೆಸರಚಾಟದಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿ ದಯವಿಟ್ಟು ಈ ಒಂದು ಯೋಜನೆ ಏನು ಮಾಡಬೇಕು ಅಂತ ಇದ್ರಿ. ಟೌನ್ಶಿಪ್ಪು ಬೇಜಾನ್ ಟೌನ್ಶಿಪ್ಗಳನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕೋ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಇನ್ನೂ ಎಲ್ಲಾದರೂ ಒಂದು ಕಡೆ ಎಲ್ಲಿಗೆ ಟೌನ್ಶಿಪ್ ಮಾಡ್ಬೋದು ಅಲ್ಲಿ ಮಾಡಿದ್ರೆ ಜನನೂ ನೆಮ್ಮದಿಯಾಗಿರ್ತಾರೆ, ನಿಮ್ಗೆ ಗದ್ದಲಾನುಸಾರ ಕಡಿಮೆ ಆಯ್ತದೆ, ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ನಿಮಗೂ ಕೂಡ ಎಲ್ಲ ಒಂದು ಕಡೆ ಟೈಮ್ ಸಿಗ್ತದೆ. ಕುಮಾರಸ್ವಾಮಿ ಅವರೇನೋ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವೇನೋ ಮಾಡೋದಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ, ಅವ್ರು ಕೇಂದ್ರದ ಮಂತ್ರಿಗಳು, ನಿಮ್ಮಿಬ್ಬರು ಇದನ್ನು ಇದು ಮಾಡೋಕ್ಕೆ ಹೋಗಬೇಡಿ. ಆದರೆ ಕುಮಾರಸ್ವಾಮಿಯವ್ರು ಹೇಳ್ತಕ್ಕಂಥ ಅದರಲ್ಲಿ ಅರ್ಥ ಇದೆ. ನಾನು ಎಡವಟ್ಟು ಮಾಡೋಕ್ಕೆ ಹೋಗಿದ್ದೆ, ಅದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ಒಂದು ಕಡೆ ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಇವಾಗ ಮತ್ತೆ ನೀವು ಅದು ಮಾಡೋದು ಬೇಡ ಅನ್ನೋ ಅವರ ಮನವಿ ಏನಿದೆ ಇದು ನಿಜವಾಗ್ಲೂ ಸರಿ ಇದೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸ್ಪಂದನೆ ಮಾಡಿ ತೀರ್ಮಾನವನ್ನು ಮಾಡಿದ್ರೆ ಅವ್ರಿಗೂ ಕೂಡ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ. ಒಂದು ಈಗಾಗಲೇ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು SIT ಕೊಟ್ಟಿದ್ದಾರೆ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಪಾಪದ ಕೆಲಸ ಮಾಡಿದ್ರೆ ಅವ್ರಿಗಿನ್ನ ಪಾಪಿಗಳು ಇನ್ನೊಂದಿಲ್ಲ. ಯಾರು ಕ್ಷಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮನ ಒಂದು ಹೆಸರನ್ನು ಹೇಳ್ಕೊಂಡು ಯಾರಾದರೂ ಅಪಚಾರ ಮಾಡಿದ್ರೆ ಅವನಿಗೆ ತಕ್ಷಣದಲ್ಲೇ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ರಾಮನೇ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ.